ಇವತ್ತಿನ ಈ ಒಂದು ಅಕ್ಕಮಹಾದೇವಿ ಕಾಲನಿಯಲ್ಲಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಈ ಒಂದು UGD ಕೆಲಸವನ್ನು ಉದ್ಘಾಟನೆಗೊಂಡು ಇದರಲ್ಲಿ ಕಾಲನಿ ಅಧ್ಯಕ್ಷರಾದಂಥ ಸುಶೀಲ್ ಕುಮಾರ್ ಮಾಂಬ್ಳಿ ಅವರು, ದಯಾನಂದ್ ಹಿರೇಮಠ ಅವರು ಮತ್ತು ನಮ್ಮ ಇಂಜಿನಿಯರ್ ಆದಂಥ ಶಾಂತಕುಮಾರ್ ನಂದೂರ್ ಅವರು, ಶಿವಕುಮಾರಣ್ಣವರು ಮತ್ತು ಮಾಂತೇಶ್ ಪಾಟೀಲ್ ಅವರು ಇವರೆಲ್ಲ ಪ್ರಮುಖರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಕ್ಕೆ ಅದೇ ರೀತಿಯಾಗಿ ಈ ಶಾಂತ ಹಾಸ್ಪಿಟಲ್ದಿಂದ ಲಕ್ಷ್ಮೀ ಗುಡಿ ಮಹಾಲಕ್ಷ್ಮಿ ಟೆಂಪಲ್ವರೆಗೂ 60 ಫೀಟ್ ರೋಡನ್ನು ಅದರ ವಾರ್ಡ್ ನಂಬರ್ 52ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಫಂಡ್ ಅಮೌಂಟ್ನಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ 40 ಕೋಟಿ ರೂಪಾಯಿಗಳ UGD ಟೆಂಡರ್ ಆಗಿದೆ. ಈ ಒಂದು 600 ಮೀಟ್ರ್ನ UGD ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಪೂಜೆ ಮಾಡಿ ನಮ್ಮ ಪೂಜಾ ಮಹಾಪೌರರು ಮತ್ತು ಮಹಾನಗರ ಪಾಲಿಕೆಯ 200 ರೇಣುಕಾ ಮತ್ತು ನಮ್ಮ ವಿಗ್ರಹ ತಾರ್ಪೈಲರು, ಬಡಾವಣೆಯ ಸಮಿತಿಯ ಅಧ್ಯಕ್ಷರು, ಎಲ್ಲ ಬಡಾವಣೆಯ ಹಿರಿಯರು, ತಾರ್ಪೈಲವರು ನಾವೆಲ್ಲರೂ ಸೇರಿ BR ಪಾಟೀಲ್ ಕೂಡ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅಲ್ಲಲ್ಲಿಂದ ಬರ್ತಾ ಇದ್ದಾರೆ. ಭಾಳ ಸಂತೋಷದ ಕೆಲಸಕ್ಕೆ ನಾವು ಪೂಜೆಯನ್ನು ನೆರವೇರಿಸಿದ್ದೇವೆ. ಇದಾದ ನಂತರ UGD ಕೆಲಸ ಆದ ನಂತರ ನಮ್ಮ 2024-26ನೇ ಸಾಲಿನ ಅಪೆಂಡಿಕ್ಸ್ ಇನಲ್ಲಿ 2 ಕೋಟಿ 50 ಲಕ್ಷ ರೂಪಾಯಿಗಳನ್ನು ಕಾಮಗಾರಿ ಈಗಾಗಲೇ ಟೆಂಡರ್ ಆಗಿದೆ. ಅಕ್ಕಮಹಾದೇವಿ ಕಾಲನಿ ಒಳರಸ್ತೆ ಮತ್ತು ಸಾವಿತ್ರಿಬಾಯಿ ಫುಲೆ ಕಾಲನಿ ಒಳರಸ್ತೆ ಬಡಾವಣೆ ಈಗಾಗಲೇ ನಾವು ಅಲ್ಲಿ ಖರ್ಗೆ ಕಾಲನಿಯಲ್ಲಿ ಅಲ್ಲಿ ಕೂಡ ಎಲ್ಲ ಸಂಪೂರ್ಣವಾದಂಥ ಡಾಂಬರೀಕರಣ ಮಾಡಿದ್ದೇವೆ. ಈ ಉಳಿದ ಇದಾದ ನಂತರ ಅದು ಕೂಡ ಕೆಲಸ ಪ್ರಾರಂಭ ಮಾಡ್ತೀವಿ. ಆದ ಕಾರಣ ಇವತ್ತು ಹಂತವಾಗಿ ಜನ ನಮಗೇನು ಆಶೀರ್ವಾದ ಮಾಡಿದ್ದೀವಿ, ನಮ್ಮ ಕಾರ್ಪೊರೇಟ್ಗಳು ನಮ್ಮನ್ನು ಚುನಾಯಿಸಿದ್ದಾರೆ. ಅದು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಕೆಲಸವನ್ನು ಮಾಡಿ ನಮ್ಮ ಜನರ ಋಣವನ್ನು ಮುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ದಯಮಾಡಿ ನಾನು ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಅಂದರೆ ಕೆಲಸ ಮಾಡುವಾಗ ಸರಿಯಾಗಿ ಒಳ್ಳೆಯ ಕ್ವಾಲಿಟಿ ವರ್ಕ್ ಮಾಡುವಂತೆ ನೋಡಿ. ಏನಾದರೂ ಕ್ಯೂರಿಂಗ್ ಆಗದೇ ಇದ್ದರೆ, ಸಿಮೆಂಟ್ ಸರಿಯಾಗಿ ಹಾಕದಿದ್ದರೆ, ಕಂಕರ್ ಸರಿಯಾಗಿ ಹಾಕದಿದ್ದರೆ ಕೆಲಸ ಸ್ಟಾಪ್ ಮಾಡಿ ನಮ್ಮ ಗಮನಕ್ಕೆ ತನ್ನಿ. ಈ ಪದೇ ಮಾಡ್ತಕ್ಕಂಥಲ್ಲಿ ಎಲ್ಲರೂ ಜವಾಬ್ದಾರಿ. ನಮ್ಮೆಲ್ಲರ ಹಣದಿಂದಲೇ ಈ ಹಣ ಬಂದಿರ್ತದೆ, ನಮ್ಮ ಹಕ್ಕು ಅದರಲ್ಲಿ ಇರ್ತದೆ. ದಯಮಾಡಿ ಕೆಲಸವನ್ನು ಯಾರೇ ಇರಲಿ ಅದನ್ನು ಕಳಪೆ ದರ್ಜೆ ಆಗದಂತೆ ನೋಡಿಕೊಳ್ಬೇಕಂತೇಳಿ ವಿನಂತಿ.